ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೀತಾ ಇದೆ ಈ ಮಹತ್ವದ ಬೆಳವಣಿಗೆ. NDA ಒಳಗಡೆ ಅಮಿತ್ ಶಾ ಆಪರೇಷನ್ ಸಕ್ಸಸ್ ಆಗಿ ಬಿಡ್ತಾ ಸರ್ಕಾರ ಶೇಕ್ ಆಗತ್ತಾ? ಪ್ರತಿಪಕ್ಷಗಳು ಏನು ರಣತಂತ್ರ ಹೂಡಿವೆ? ವಿದೇಶದಿಂದ ಏನು ಕಾರ್ಯಾಚರಣೆ ಆಗ್ತಿದೆ? ಇಂಥದ್ದೆಲ್ಲ ಸುದ್ದಿಗಳು ಬರ್ತಿರೋ ಹೊತ್ತಲ್ಲಿ NDA ಟೈಟ್ ಮಾಡೋದಿಕ್ಕೆ ಯಾರು ಆಗಾಗ ಅಪಸ್ವರ ಎತ್ತಾ ಇದ್ದಾರೋ ಆ ಸಮಸ್ಯೆಯನ್ನ ದೂರವಾಗಿಸೋದಕ್ಕೆ, ಮೋದಿ ತಲೆನೋವನ್ನ ಕಡಿಮೆ ಮಾಡೋದಕ್ಕೆ ಕೊನೆಗೂ ಅಖಾಡಕ್ಕಿಳಿದ ಅಮಿತ್ ಶಾ. ಕುತೂಹಲಕಾರಿ ಬೆಳವಣಿಗೆ. ಈ ಎಲ್ಲದರ ಬೆನ್ನಲ್ಲೇ ಇಬ್ಬರು ಪ್ರಮುಖ ನಾಯಕರ ಮೀಟಿಂಗ್ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. 2-3 ಬೇರೆ ಬೇರೆ ಬೆಳವಣಿಗೆಗಳು. ಬಿಹಾರ ರಾಜಕಾರಣದಲ್ಲಿ ದಿಢೀರ್ ಅಂತ ಒಂದು ಬೆಳವಣಿಗೆ ಆಗಿದೆ. ಅದೀಗ ರಾಷ್ಟ್ರವ್ಯಾಪಿ ಕುತೂಹಲಕ್ಕೆ ಕಾರಣ ಆಗಿದ್ದು ನ್ಯಾಷನಲ್ ಮೀಡಿಯಾಗಳಲ್ಲಿ ಹಾಟ್ ನ್ಯೂಸ್. ಅದಕ್ಕೂ ಮುಂಚೆ ನಡೆದಿರೋದೇನು ಅದೆಲ್ಲವನ್ನು ನೋಡ್ತಾ ಹೋಗೋಣ. ಬಿಹಾರದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್, RJD JDU ಈ ಎರಡು ಪಕ್ಷಗಳ ಪ್ರಮುಖ ನಾಯಕರು, ಆಡಳಿತ ಮತ್ತು ಪ್ರತಿಪಕ್ಷಗಳ ಈ ಇಬ್ಬರು ಪ್ರಮುಖ ನಾಯಕರು ಭೇಟಿಯಾಗಿರೋದು 10-15 ನಿಮಿಷ ಮೀಟಿಂಗ್ ಮಾಡಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ಇದೇ RJD ಜೊತೆಗಿದ್ದ ಲಾಲು ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ ಜೊತೆಗೆ ಸರ್ಕಾರ ಮಾಡಿದ್ದ ನಿತೀಶ್ ಕುಮಾರ್ ಅವರು ಉಲ್ಟಾ ಹೊಡೆದ್ರು. BJP ಜೊತೆಗೆ ಕೈ ಜೋಡಿಸಿ ಸರ್ಕಾರ ಮಾಡಿದ್ರು. ಲೋಕಸಭೆಯಲ್ಲೂ ಕೂಡ ಮೈತ್ರಿ ಮಾಡಿಕೊಂಡ್ರು. ಅದು ಭರ್ಜರಿಯಾಗಿ ಅನುಕೂಲನೂ ಆಯಿತು BJPಗೆ. ನಿತೀಶ್ ಕುಮಾರ್ ಅವರು ಹೊರಗಡೆ ಇದ್ದಿದ್ರೆ ಅಥವಾ NDA ಕೂಟದಲ್ಲಿ ಇದ್ದಿದ್ರೆ ದೊಡ್ಡ ತಲೆನೋವೇ ಆಗಿರ್ತಿತ್ತು. ಯಾಕಂದರೆ BJPಗೆ ನಂಬರ್ಸ್ ಅಷ್ಟಾಗಿ ಪೂರಕವಾಗಿಲ್ಲದ ಟೈಮಲ್ಲಿ ಮೈತ್ರಿ ಮೇಲೆ ಸರ್ಕಾರ ನಡೆಸೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದು ಕತ್ತಿ ಮೇಲಿನ ನಡಿಗೆಯೇ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಷ್ಟೋ ನಿರ್ಧಾರಗಳಲ್ಲಿ ಮೋದಿಯವರೇ ಟರ್ನ್ ತಗೊಳ್ಳುವಂತಾಯಿತು. ಅಂದರೆ ಖಡಕ್ಕಾಗಿ ಏನೋ ಒಂದು ಮಾಡ್ತಾರಪ್ಪ ಮೋದಿ ಅಂತ ನಂಬಿದ್ದವರೇ ಪಕ್ಷದ ಒಳಗಡೆನೇ ಈಗ ಅಸಮಾಧಾನ ಪಟ್ಕೊಳ್ಳುವಂಗಾಗಿದೆ. ಯಾಕಂದರೆ ಈ ಮೈತ್ರಿ ಕಾರಣದಿಂದ ಸುಮಾರು ವಿಚಾರಗಳಲ್ಲಿ ಟರ್ನ್ ಹೊಡೆಯೋ ಹಾಗಾಯಿತು. ಇದೇ ಅಲ್ವಾ ಸರ್ಕಾರಕ್ಕಿರೋ ದೊಡ್ಡ ಟೆನ್ಷನ್ನು. ಏನು ಮಾಡೋದಕ್ಕೆ ಹೋದರೂ ಈ ಮೈತ್ರಿಗಳು ಅಡ್ಡಗಾಲು ಹಾಕ್ತಾರಲ್ಲ ಅಂತ ಈಗ ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ. ಆಪರೇಷನ್ ಮೂಲಕ NDA ಒಳಗಿನ ಆಪರೇಷನ್ ಇದು ಯಾವ ರೀತಿ ಟೈಟ್ ಮಾಡಿದ್ದಾರೆ ಹಾಗಾದರೆ, ಮತ್ತು ಇದರ ಬೆನ್ನಲ್ಲೇ ನಡೆದಿರೋ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಅವರ ಮೀಟಿಂಗ್ನ ಅಸಲಿ ರಹಸ್ಯ ಏನು ನೋಡ್ತಾ ಹೋಗೋಣ. ಮೊದಲಿಗೆ ಚಿರಾಗ್ ಪಾಸ್ವಾನ್ಗೆ ಅಮಿತ್ ಶಾ ಕೊಟ್ಟಂತಹ ಶಾಕ್ ಟ್ರೀಟ್ಮೆಂಟ್ ಅದೇ ರೀತಿ ಕರಿಬೇಕಾಗತ್ತಿದನ್ನ. ಯಾಕಂದರೆ ಪದೇ ಪದೇ ಮೈತ್ರಿ ಧರ್ಮವನ್ನು ಮರೆತು ಚಿರಾಗ್ ಪಾಸ್ವಾನ್ ಅವರು ಬಹಳಷ್ಟು ವಿಚಾರಗಳಲ್ಲಿ NDA ಮತ್ತು ಮೋದಿ ಸರ್ಕಾರದ ನಿರ್ಧಾರದ ವಿರುದ್ಧವೇ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಪ್ರತಿಪಕ್ಷದವರ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಈಗ ಮೊನ್ನೆ ಏನಂತಾರೆ, ನಾನು ಮೋದಿ ಭಕ್ತ ಅಂತಾರೆ, ನಾನು ಆಂಜನೇಯ ಇದ್ದಂಗೆ ಅಂತಾರೆ. ಅಷ್ಟರ ಮಟ್ಟಿಗೆ ಬೆಳವಣಿಗೆ ಆಯಿತು. ಯಾಕಂದರೆ ಈ 5 ಜನ MP ಗಳಿದ್ದಾರಲ್ಲ, ಅವ್ರ ಪಕ್ಷದಲ್ಲಿ ಗೆದ್ದವ್ರು 5 ಜನ ಇದ್ದಾರಲ್ಲ, ಅದರಲ್ಲಿ 3 BJP ಜೊತೆಗೇ ಸೇರ್ಬಿಡ್ತಾರಾ ಅನ್ನೋ ರೀತಿಯ ಬೆಳವಣಿಗೆ ಆಗ್ತದೆ. ಅಂದರೆ ಇವರೇನಾದ್ರು ಉಲ್ಟಾ ಹೊಡೆದ್ರೆ, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ಬಲ್ಲ ನಾನು 5 ಸೀಟ್ ಇಟ್ಕೊಂಡು ಅಂತ ಅಂದುಕೊಂಡಿದ್ರೆ ಪರಿಸ್ಥಿತಿ ಹಾಗಿಲ್ಲ. ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾಗಬಹುದು ಅನ್ನುವ ಮೆಸೇಜು ಕೆಲವು ನಾಯಕರ ಜೊತೆ ಅಮಿತ್ ಶಾ ಮಾಡಿದ ಮೀಟಿಂಗು. 3 MP ಪ್ರಭಾವಿ ನಾಯಕರು BJP ಜೊತೆಗೇ ಸೇರ್ಕೊಳ್ಳೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರಾ ಅನ್ನೋ ಚರ್ಚೆ ದಿಢೀರ್ ಅಂತ ಮುಂದಕ್ಕೆ ಬರುತ್ತೆ. ಅದು ಹಾಗೆಲ್ಲ ಇಲ್ಲ ಬಿಡಿ ಅಂತ BJP ಸಮಜಾಯಿಷಿ ಕೊಟ್ಟರು ಕೂಡ ಒಳಗೊಳಗೆ ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಯಿತು. ಈ ಟೈಮಲ್ಲಿ RJD ಚಿರಾಗ್ ಪಾಸ್ವಾನ್ಗೆ ಆಹ್ವಾನ ಕೊಡುತ್ತೆ, ನೀವು ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೊಳ್ಳಿ, BJP ನಿಮ್ಗೆ ಅನ್ಯಾಯ ಮಾಡ್ತಿದೆ, ನಿಮ್ಮವರಲ್ಲಿ ಹೋಗಿ ಸೇರ್ಕೊಳ್ಳೋಕೆ ನೋಡ್ತಿದ್ದಾರೆ, ಇದೇ ಸರಿಯಾದ ಟೈಮು, ನಮ್ಮ ಜೊತೆ ಬಂದುಬಿಡಿ ಅಂತೆಲ್ಲ ಹೇಳುತ್ತೆ. ಆ ರೀತಿ ಚಿರಾಗ್ ಪಾಸ್ವಾನ್ ಟೈಟ್ ಮಾಡಿದ್ದಾಯ್ತು. ನಾನು ಮೋದಿ ಭಕ್ತ ಅನ್ನೋ ತನಕ ಅವರ ವರಸೆ ಬದಲಾಯಿತು. ಈ ಕಡೆ ನಿತೀಶ್ ಕುಮಾರ್ ಅವರ ಪಕ್ಷದಲ್ಲಿ ಅಲ್ಲೂ ಅದೇ ಆಗ್ತಿತ್ತು. ಸುಮಾರು ವಿಚಾರಗಳಲ್ಲಿ ಸರ್ಕಾರದ ಟರ್ನ್ಗೆ ಮೈತ್ರಿ ಪಕ್ಷಗಳೇ ಕಾರಣ ಆದವು. ಅದರಲ್ಲೂ ನಿತೀಶ್ ಕುಮಾರ್ ಅವರ ಪಕ್ಷದ KC ತ್ಯಾಗಿ ಮೊನ್ನೆ ಅಷ್ಟೇ ರಾಜೀನಾಮೆ ಕೊಟ್ರಲ್ಲ, ದೊಡ್ಡ ಬೆಳವಣಿಗೆ ಒಂದು ಗಮನ ಸೆಳೀತು ರಾಷ್ಟ್ರ ರಾಜಕಾರಣದಲ್ಲಿ. ನಿತೀಶ್ ಕುಮಾರ್ ಅವರ ರೈಟ್ ಹ್ಯಾಂಡು, ಅಸಲಿಗೆ ಅವರು ರಾಷ್ಟ್ರೀಯ ವಕ್ತಾರ ಅಂತ ಅಷ್ಟೇ ಅಲ್ಲ, ಅವ್ರ ಹುದ್ದೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಏನೇ ಮಾಡಬೇಕಾದ್ರೂ ಏನೇ ಮಾತಾಡಬೇಕಾದ್ರೂ ನಿತೀಶ್ ಕುಮಾರ್ ಅವರು ಕೇಳೋದು KC ತ್ಯಾಗಿ ಅವ್ರನ್ನ. ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳ ಸಲಹೆಗಾರನಾಗಿ, ಪಕ್ಷಕ್ಕೆ ಸಲಹೆಗಾರನಾಗಿ,
ಪಕ್ಷದ ಹಿರಿತಲೆಯಾಗಿ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಾಥ್ ಕೊಡ್ತಾ ಇದ್ದವರು KC ತ್ಯಾಗಿ, ಅತ್ಯಂತ ಪರಮಾಪ್ತ ನಾಯಕ, JDU ಅಲ್ಲಿ ಸೀನಿಯರ್ ಲೀಡರ್. ಅನಿವಾರ್ಯವಾಗಿ ರಾಜೀನಾಮೆ ತಗೊಳ್ಬೇಕಾಯ್ತು. ಅಂದರೆ ಕೊಟ್ಟರು, ಅವರೇ ತನ್ನ ಪರ್ಸ್ನಲ್ ರೀಸನ್ಸ್ ಅಂತ ರಾಜೀನಾಮೆ ಕೊಟ್ಟರು. ಪಕ್ಷ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಯ್ತು. ಈಗ ಸಲಹೆಗಾರರಾಗಿ ಉಳ್ಕೊಂಡಿದ್ದಾರೆ. ಹಾಗಂತ ಅವ್ರೇನು ಪಕ್ಷದಿಂದ ಹೊರಗಡೆ ಹೋಗಿದ್ದಾರೋ ಇದ್ದಾರೋ ಅನ್ನೋ ವ್ಯತ್ಯಾಸ ಗೊತ್ತಾಗದಂತೆ ಉಳಿಸಿಕೊಳ್ಳಲಾಗಿದೆ. ಯಾಕೆ? ಅವರು ಪ್ರತಿಪಕ್ಷಗಳ ಜೊತೆಗೆ ಸೇರಿಕೊಂಡು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಇಸ್ರೇಲ್ಗೆ ಸಪೋರ್ಟ್ ಮಾಡಬಾರ್ದು, ಆಯುಧಗಳನ್ನು ಕಳಿಸ್ಕೊಡ್ಬಾರ್ದು ಅಂತೆಲ್ಲ ಧ್ವನಿ ಎತ್ತುತ್ತಾರೆ. ಸುಮಾರು ವಿಚಾರಗಳಲ್ಲಿ, ಅದು UCC, ವಕ್ಫ್ ವಿಧೇಯಕ ಮಸೂದೆ, ತಿದ್ದುಪಡಿ ಮಸೂದೆ ವಿಚಾರದಲ್ಲಿರಬಹುದು, ಸುಮಾರು ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಓಪನ್ ಆಗಿ ಮಾತುಗಳನ್ನು ಆಡೋಕೆ ಶುರು ಮಾಡಿದ್ರು. ಈ ಇಸ್ರೇಲ್ ವಿಚಾರದಲ್ಲಂತೂ ಮೀಟಿಂಗ್ ಆಗತ್ತು. ಒಂದು INDI ಕೂಟದ ಕೆಲವು ನಾಯಕರ ಜೊತೆಗೆ ಚರ್ಚೆಯಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ಸರ್ಕಾರದ ವಿರುದ್ಧವೇ ಗುಡುಕ್ತಾರೆ. ಭಾರತದ ನಿಲುವು ನಿರ್ಧಾರಗಳ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಸ್ರೇಲ್ಗೆ ಸಪೋರ್ಟ್ ಮಾಡಬಾರದು, ನಾವು ಈ ರೀತಿ ಹತ್ಯಾಕಾಂಡವನ್ನು ನೋಡ್ಕೊಂಡು ಸುಮ್ಮನಿರಬೇಕಾ ಅನ್ನುವ ಪ್ರಶ್ನೆಯನ್ನು ಎತ್ತುತ್ತಾರೆ. ಇದು ಸರ್ಕಾರಕ್ಕೆ ಹೇಗೆ ಇರಿಸುಮುರುಸಾಗತ್ತೆ ಅಂದರೆ, ಮೈತ್ರಿ ಕಡ್ಕೊಳ್ಳೋದು ಹಾಗೂ ಇಲ್ಲ, ಹಂಗಂತ ತಡ್ಕೊಂಡು ಹೋಗೋ ಹಾಗೂ ಇಲ್ಲ. ತಡ್ಕೊಂಡು ಹೋದರೆ ಮೋದಿ ಈ ರೀತಿ ವೀಕ್ ಆಗಿಬಿಟ್ರ ಅನ್ನೋ ಪ್ರಶ್ನೆ ಬರುತ್ತೆ. ಎಷ್ಟು ದಿನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ಸಾಧ್ಯ? ಸೊ ಅನಿವಾರ್ಯವಾಗಿ JDU ಆ್ಯಕ್ಷನ್ ತಗೊಳ್ಳೋಂಗಾಯ್ತು. ಹೆಸರಿಗೆ ಅವರೇ ರಾಜೀನಾಮೆ ಕೊಟ್ಟರು, ವೈಯಕ್ತಿಕ ಕಾರಣ ಅಂತ. ಬಟ್ ಅಂಡರ್ಸ್ಟುಡ್ ಅದು ಏನಾಯಿತು ಅಂತ. ಇಷ್ಟೆಲ್ಲ ಮುಜುಗರಕ್ಕೆ ಕಾರಣ ಆಗಿದ್ದ KC ತ್ಯಾಗಿ ಅವರು ದಿಢೀರ್ ಅಂತ ರಾಜೀನಾಮೆ ಕೊಡ್ತಾರೆ, ಅಕ್ಸೆಪ್ಟ್ ಆಗುತ್ತೆ. ಬಟ್ JDU ಒಳಗಡೆ ಅಸಮಾಧಾನ ಸ್ಫೋಟವಾಗಿದೆ. ಮೊದಲೇ ನಮ್ಮ ಪಕ್ಷಕ್ಕೆ ಹಿರಿತಲೆಗಳು, ಅನುಭವಿಗಳ ಕೊರತೆ ಎದುರಾಗಿದೆ. ಡೆಲ್ಲಿ ಮಟ್ಟದಲ್ಲಿ ದಶಕಗಳಿಂದ ಧ್ವನಿಯಾಗಿದ್ದ, ನಮ್ಮ ಬಲವಾಗಿದ್ದ KC ತ್ಯಾಗಿ ಅವ್ರನ್ನ ಕೆಳಗಿಳಿಸಿದ್ದು ಅಂತಿಂಥ ಲಾಸ್ ಅಲ್ಲ ಪಕ್ಷಕ್ಕೆ. ಮೈತ್ರಿಗೆ ಬಲ ತುಂಬೋದಕ್ಕೆ ಹೋಗಿ ನಿತೀಶ್ ಕುಮಾರ್ ಅವರು ಈ ರೀತಿ ಧ್ವನಿ ಕಳ್ಕೊಂಡಿದ್ದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಬೇಸರ ವ್ಯಕ್ತವಾಗ್ತಿದೆ. ಆದರೆ ಅಮಿತ್ ಶಾ ಮೋದಿ ಟೆನ್ಷನ್ ಅನ್ನು ಒಂದು ಹಂತಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡ್ದಂಗೆ ಕಾಣಿಸ್ತಾ ಇದೆ. ಹೆಚ್ಚಿಗೆ ಆರ್ಭಟಿಸೋದಕ್ಕೆ ಬಂದರೆ, ತಮ್ಮ ಮೇಲೆ ಸರ್ಕಾರ ನಿಂತಿದೆ ಅನ್ನೋ ರೀತಿ ಭಾವಿಸಿದ್ರೆ ನಾವು ಸುಮ್ಮನಿರಲ್ಲ, ಆಕ್ಷನ್ ತಗೊಳ್ಳೇಬೇಕಾಗತ್ತೆ ಅನ್ನೋ ಸಂದೇಶವನ್ನು ಎಲ್ಲರಿಗೂ ತಲುಪಿಸಿದಂತೆ ಕಂಡು ಬಂತು. ಚಿರಾಗ್ ಪಾಸ್ವಾನ್ ಮತ್ತು JDUದಲ್ಲಾದಂತಹ ಈ ದೊಡ್ಡ ಬೆಳವಣಿಗೆಯಿಂದ ಅಷ್ಟರ ಮಟ್ಟಿಗೆ ಬಿಸಿ ಮುಟ್ಟಿಸಿದ್ರು, ಆ ಖಾಡಕ್ಕೆ ಇಳಿದಿದ್ದಾರೆ ಅಮಿತ್ ಶಾ ಅನ್ನೋದು ಕ್ಲಿಯರ್ ಆಯಿತು. ಆದರೆ ಅದರ ಬೆನ್ನಲ್ಲೇ ಒಂದು ಡೆವಲಪ್ಮೆಂಟ್ ಆಗಿದೆ. ನಿತೀಶ್ ಕುಮಾರ್, ತೇಜಸ್ವಿ ಯಾದವ್ ಅವರ ಮೀಟಿಂಗು. BJP ಅವರು ಏನು ಹೇಳ್ತಿದ್ದಾರೆ, ಇದೊಂದು ಪ್ರಾಸೆಸ್. ಬಿಹಾರದ ರಾಜಕಾರಣದಲ್ಲಿ ಇದು ಕಾಮನ್ನು. ಯಾಕೆಂದರೆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆಡಳಿತ ಪ್ರತಿಪಕ್ಷ ಕೂತು ತೀರ್ಮಾನ ತಗೊಳ್ಬೇಕಾಗಿರೋದು. ಆ ಹುದ್ದೆ ವಿಚಾರದಲ್ಲಿ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕನ ನಡುವೆ ಮೀಟಿಂಗ್ ಆಗೇ ತೀರ್ಮಾನ ಆಗಬೇಕು, ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ಇದೊಂದು ಆರೋಗ್ಯಕರವಾದ ಬೆಳವಣಿಗೆ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಸಮಜಾಯಿಷಿ ಪ್ರಯತ್ನಗಳಾಗ್ತಿದ್ರು ಕೂಡ ರಾಷ್ಟ್ರವ್ಯಾಪಿ ಕುತೂಹಲಕ್ಕೆ ಕಾರಣ ಆಗಿದೆ ಇವರಿಬ್ಬರು ಮೀಟಿಂಗು. KC ತ್ಯಾಗಿ ರಾಜೀನಾಮೆ ಕೊಟ್ಟಿರೋ ಟೈಮಲ್ಲಿ ನಿತೀಶ್ ಕುಮಾರ್ ಅವರ ರೈಟ್ ಹ್ಯಾಂಡ್, ಪರಮಾಪ್ತ, ಬರೀ ರಾಜಕೀಯವಾಗಿ ಅಲ್ಲ, KC ತ್ಯಾಗಿ ಅವ್ರನ್ನ ಬಹಳ ಆಪ್ತತೆಯಿಂದ ಕಾಣ್ತಾರೆ ನಿತೀಶ್ ಕುಮಾರ್ ಅವರು. ಅಂಥದ್ರಲ್ಲಿ ಅವರ ರಾಜೀನಾಮೆ ತಗೊಳ್ಬೇಕಾಗ ಬಂತು. ಪಕ್ಷದೊಳಗಡೆ ಅಸಮಾಧಾನ ಇದೆ. ಮುಂದಿನ ವರ್ಷ ಎಲೆಕ್ಷನ್ ಬರ್ತಾ ಇದೆ. ಏನೇ ತೀರ್ಮಾನ ತಗೊಂಡ್ರು ತುಂಬ ಹುಷಾರಾಗಿ ತಗೊಳ್ಬೇಕು. ಪಲ್ಟು ರಾಮ್ ಅಂತ ಕರೆಸ್ಕೊಳ್ಳೋ ನಿತೀಶ್ ಕುಮಾರ್ ಅವರು ಅಷ್ಟು ಸುಲಭ ಇಲ್ಲ. ಈ ಹೊತ್ತಲ್ಲಿ ಏನೇನೋ ನಿರ್ಧಾರ ಮಾಡೋದಕ್ಕೆ ಹೋದರೆ INDI ಕೂಟದಲ್ಲಿ ಇರ್ತಿದ್ರು. ಇಲ್ಲ ಅಂದರೆ ಯಾಕೆ ಅವರು ಕೊನೆಗೆ NDA ಜೊತೆ ಸೇರಿದ್ರು ಅಂದರೆ, ನಾಳೆ NDA ಭಾಗವಾಗಿ ಉಳ್ಕೊಂಡ್ರೆ ಬಾರ್ಗೇನಿಂಗ್ ಪವರ್ ಆದರೂ ಇರುತ್ತೆ. INDI ಕೂಟದಲ್ಲಿ ಎಲ್ಲರೂ ಹರಿದಾಡ್ತಾರೆ. TMC ಕೇಳುತ್ತೆ, DMK ಕೇಳುತ್ತೆ, JDU ತಾನೂ ಒಂದು 10ರಲ್ಲಿ ಒಬ್ಬರಾಗಬೇಕಾಗತ್ತೆ. ಆದರೆ ಇಲ್ಲಿ ಬಾರ್ಗೇನಿಂಗ್ ಪವರು ಜಾಸ್ತಿ ಇರುತ್ತೆ ಮತ್ತು BJPಯ ದೊಡ್ಡ ಶಕ್ತಿಯಾಗಿ ಉಳ್ಕೊಂಡಿರೋದ್ರಿಂದ ನಾವು ನಂಬರ್ 2, ನಂಬರ್ 3, ನಂಬರ್ 4 ಇರಬಹುದು ಅನ್ನುವ ಒಂದು ಆತ್ಮವಿಶ್ವಾಸದ ಮೇಲೆ NDA ಜೊತೆಗೆ ಸೇರಿಕೊಂಡ್ರು. ಅದರ ಲಾಭನೂ ಆಗ್ತದೆ. ಬಿಹಾರಕ್ಕೆ ಮೊಗದು ಕೊಡ್ತಿದ್ದಾರಲ್ಲ ಅನುದಾನ ಮತ್ತೊಂದು ಅಂತ ಬಂದಾಗ ಅಷ್ಟು ಸುಲಭ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಅದರ ನಡುವೆಯೂ ಈ ರಾಜಕೀಯದ ಅತಿ ದೊಡ್ಡ ಬೆಳವಣಿಗೆ ಟೆನ್ಷನ್ ಕ್ರಿಯೇಟ್ ಮಾಡಿದೆ. ಮತ್ತು ಅದೇ ಟೈಮಲ್ಲಿ ತೇಜಸ್ವಿ ಯಾದವ್ ಜೊತೆ ನಿತೀಶ್ ಕುಮಾರ್ ಅವರ ಮೀಟಿಂಗ್ ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಅಮಿತ್ ಶಾ ಕಾಲಕ್ಕೆ ಎಲ್ಲೆಲ್ಲಿ ಬಿಸಿ ಮುಟ್ಟಿಸುವ ಮೂಲಕ ಮೋದಿ ಟೆನ್ಷನ್ ಕಡಿಮೆ ಮಾಡೋದಕ್ಕೆ ಶುರು ಮಾಡಿದ್ದಾರ. ಮಿತ್ರ ಪಕ್ಷಗಳಲ್ಲಿ ಯಾರದ್ದಾದ್ರೂ ವೇಗ ಅತಿ ಆದ್ರೆ ನಾನು ಕಟ್ ಮಾಡ್ತೀನಿ ಅಂತ ಈಗ ಇಳಿದಂತೆ ಕಾಣಿಸ್ತಾ ಇದೆ ಈ ಕಾರ್ಯಾಚರಣೆಯ ಮೂಲಕ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.